ಮಾನ್ಯ ಅಡಿಗರೆ, ನಿಮ್ಮ ಈಜು ಸುತ್ತಲಿನ ಒಂದು ಹವ್ಯಾಸ ಅದು ಪ್ರವೃತ್ತಿಯಾಗಿ ಅದೊಂದು ವೃತ್ತಿಯ ರೀತಿಯಲ್ಲಿ ಸಾಧನೆ ಆದ್ದರಿಂದ ಈಜನ್ನು ಕಲಿಯಲಿಕ್ಕೆ ಇಷ್ಟಪಡುವಂಥವರ ಸಣ್ಣ ಹುಡುಗರಿಗೆ ಅಥವಾ ಹುಡುಗಿಯರಿಗೆ ನಿಮ್ಮದಾದ ಒಂದು ಸಲಹೆ, ಆ ಈಜಿನವರು ಯಾವ ರೀತಿ ತಗೊಂಡು ಹೋಗಬೇಕು, ಯಾವ ರೀತಿ ಅವರು ಪರಿಶ್ರಮ ಪಡಬೇಕು ಅಂತ. ಈಜಲಿಕ್ಕೆ ಆಸಕ್ತಿ ಅದು ಏಜಿನ ಲಿಮಿಟ್ ಇಲ್ಲ ಇದ್ದವರಿಗೆ ನಾವು ಬೇಸಿಕ್ಲಿ ಹೇಳೋದು ಇಷ್ಟ. ಈಗ ಒಂದು ಪ್ರಾಣಿ, ನಾಯಿ ಇರ್ಬೋದು, ಕರು, ದನ ಈಜ್ತಾರೆ. ಯಾರು ಹೇಳಿಕೊಟ್ಟಿದ್ದಾರೆ? ಯಾರು ಹೇಳಿಕೊಟ್ಟಿರೋದಿಲ್ಲ. ಈಜ್ತಾರೆ. ನಮ್ಗೆ ಯಾಕೆ ಆಗೋದಿಲ್ಲ? ಅದೇ ಪ್ರಶ್ನೆ ಅಲ್ವಾ? ಕಾರಣ ಎಷ್ಟಿದೆ, ಅವು ಸ್ವಾಭಾವಿಕ ಗುಣ ಗುರುತ್ವಾಕರ್ಷಣೆ ವಿರುದ್ಧ ಆಗಿರ್ತದೆ. ಅವು ಹೆದರಿದ್ರು ಹೀಗೆ ಇರ್ತವೆ. ಆವಾಗ ಮುಂದೆ ಹೋಗ್ತದೆ. ನಮ್ಮದೇನು, ನಾವು ಮನುಷ್ಯರಿಗೆ ನಮ್ಮ ನ್ಯಾಚುರಲ್ ಗುಣ ಸ್ಟ್ರೈಟ್ ಆಗಿರ್ತೇವೆ, ಭೂಮಿಗೆ ಗುರುತ್ವಾಕರ್ಷಣೆ ಪರ ಆಗಿರ್ತೇವೆ. ಅದನ್ನು ಬದಲಾಯಿಸಬೇಕು. ಅದಕ್ಕೆ ನಾವು ಫಸ್ಟ್ ಒಂದು 2 ಸಾವಿರಕ್ಕೆ ತೇಲೋದಕ್ಕೆ ಅಭ್ಯಾಸ ಮಾಡ್ತೀವಿ. ಮುಷ್ಟ ಮುಳುಗು ತೇಲು ಅಂಥೇಳಿ ಅದೆಲ್ಲ ಅಭ್ಯಾಸ. ಆ ಹೆದರಿಕೆ ಹೋದಂಗೆ ಬಾಡಿ ಫ್ರೀ ಆಗ್ತದೆ, ಕಲಿಗೆ ಸುಲಭ ಆಗ್ತದೆ. ಮೈನ್ ಬೇಸಿಕ್ ಅಷ್ಟೇ ಗುರುತ್ವಾಕರ್ಷಣೆ ದೇಹ ಇರಿಬೇಕು ಅಷ್ಟೇ. ನಾವು ಒಂದು 2 ದಿವಸದಲ್ಲಿ ಮಕ್ಕಳು ಕಲಿತಾರೆ. ಹೆದರಿಕೆ ಫಸ್ಟ್ ಅವ್ರು ಹೆದರಿಕೆ ತೆಗೆದು ಹೇಗೆ ನೋಡಬೇಕು. ನಾವು ಪ್ರತಿಯೊಬ್ಬರು ಒಂಥರ ನೀರು ಹೆದರಿಕೆ ಇರುತ್ತೆ. ಮನೇಲಿ ಹೇಳಿರ್ತಾರೆ, ನೀವು ಮುಳುಗ್ತೀವ ಸತ್ತು ಹೋಗ್ತೀವಿ ಅಂತೇಳಿ. ಅವ್ರಿಗೆ ಫಸ್ಟ್ ಏನಾಗೋದು ನೋಡಪ್ಪ, ನೋಡು ತೇಲ್ತಾರೆ ನೋಡು, 24 ಗಂಟೆ ಹೇಳ್ಬೋದು. ನಾವು ತೇಲಿತ್ತು ಬರ್ಬೋದು. ನಾವು ಕುಡಿದ್ರೆ ನಾವು ಎಷ್ಟು ಗಂಟೆ ಬೇಕಂತ ಬರ್ಬೋದು. ಸಮುದ್ರವನ್ನು ಮತ್ತು ಈಸಿ ಸಾಲ್ಟ್ ವಾಟ್ರ್ ಸುಮ್ಮನೆ ಹಿಂಗೆ ತೇಲ್ತಾ ಇರ್ತದೆ. ಅವ್ನು ಹಾರ್ಟ್ ಮೇಲೆ ಸತ್ತಿ ಇರ್ತಾನೆ. ಸಮುದ್ರ ಸಾಲ್ಟ್ ವಾಟ್ರಲ್ಲ, ಹೌದಪ್ಪ. ಸುಮ್ಮನೆ ಕೈ ಕೆರೆಲ್ಲ ನಾವು ಮುಂಬಾರ ಸರಿ ಆಗಬೇಕು. ಹೀಗೆ ಸಮುದ್ರ ಹೀಗೆ ಅನ್ಸಾಗಿ ತೇಲ್ತಾ ಇರ್ತದೆ, ಗಂಟೆ ತೇಲ್ಬೋದು. ಅವ್ನು ಹಾರ್ಟ್ ಮೇಲೆ ಸತ್ತು ಹೋಗಿ ನಾ ಸಾಯ್ತು ಅಂತ ಅಷ್ಟೇ. ಮತ್ತು ನೀರು ಏನೂ ಮಾಡೋದಿಲ್ಲ ನಮ್ಮನ್ನು, ನಾವು ಹೆದರಿಯೇ ಸಾಯೋದು ಬಿಟ್ಟೆ ನೀರು ಏನೂ ಮಾಡೋದಿಲ್ಲ. ಸೊ ಮುಖ್ಯವಾಗಿ ಈಜು ಕಲಿಯೋರು ಈ ಗುರುತ್ವಾಕರ್ಷಣೆ ವಿಷಯವಾಗಿ ಮೊದಲು ಮನುಷ್ಯನ ಹೆದರಿಕೆ ಹೋಗೋದು. ನಾವು ಮತ್ತೆ ನಾವು ನೀರಿಗೆ ಹಾರ್ತೇವೆ. ಅವ್ರು ಕೈ ಹಿಡ್ಕೊಂಡು 1-2 ಸರಿ ಹಾರಿಸ್ತೇವೆ. ಉಸ್ತರ ಹಾಕಿ ಆಟೋಮೆಟಿಕ್ ಮೇಲೆ ಬರ್ತದೆ. ಅದು ಅನುಭವ ಬರುತ್ತೆ. ಅವನಿಗೆ ಧೈರ್ಯ ಬರುತ್ತೆ. ಪುನಃ ಅವನೇ ಹಾರ್ತಾನೆ. ಆ ಹೆದರಿಕೆ ಹೋಯ್ತು ಮತ್ತು ಬೇಗ ಈಜು ಕಲ್ತ್ಬಿಡ್ತಾನೆ. ಮತ್ತೆ ಒಂದು ದಿನಕ್ಕೆ ಎಷ್ಟು ಗಂಟೆ ಅಭ್ಯಾಸ ಮಾಡಬೇಕಾಗತ್ತೆ ಈ ಚಾಂಪಿಯನ್ಶಿಪ್ ಇಲ್ಲೆಲ್ಲ ಮಾಡೋದಿಲ್ಲ. ಆ್ಯಕ್ಚುಲಿ ಮಾಡೋದಕ್ಕೆ ದಿನಕ್ಕೆ ಒಂದು 4 ಗಂಟೆ ಅವ್ರಿಗೆ ಬೇಕು. ನ್ಯಾಷನಲ್ ಸ್ವಿಮ್ಮರಿಗೆ ಹೋಗ್ಬೇಕಾದ್ರೆ ನ್ಯಾಷನಲ್ಗೆ ಇಲ್ಲ. ದಿನಕ್ಕೊಂದು ಎಕ್ಸಸೈಸ್ ಇದೆ, ಅದು ಜಿಮ್ ಇದೆ. ಅದು ಇಲ್ಲೆಲ್ಲ ಮಾಡೋದಕ್ಕಾಗ್ತಿಲ್ಲ. ಇಲ್ಲಿ ಬೆಂಗಳೂರಲ್ಲಿದೆ ಜಿಮ್ ಇದೆ, ಪ್ರತಿಯೊಂದು ಇದೆ. ದಿನಕ್ಕೆ 4 ಗಂಟೆ 1-2 ಗಂಟೆ ಎಕ್ಸಸೈಸ್ ಓಡಿಸ್ತಾರೆ. ಜಿಮ್ಮಿಗೆ ಹೋಗುತ್ತೆ, ಓಡಿಸ್ತಾರೆ. ಆಮೇಲೆ ಸ್ಪೀಡ್ ಪ್ರಾಕ್ಟೀಸ್ ಮಾಡ್ತಾರೆ. ದಿನಕ್ಕೊಂದು 3-4 ಗಂಟೆ. ನಾವು ನ್ಯಾಷನಲ್ ಸ್ವಿಮ್ಮರ್ ಇಂಟರ್ನ್ಯಾಷನಲ್ 4 ಗಂಟೆ ಮೇಲೆ ಬೇಕು.